ಸ್ನೇಹಿತರೆ, ಪ್ರತಿ ಊರಿನ ನಿರ್ಮಾಣದ ಹಿಂದೆ ಒಂದು ಕತೆ ಇದ್ದೇ ಇರುತ್ತೆ. ಸ್ವಲ್ಪ ಹಿಂತಿರುಗಿ ಇತಿಹಾಸ ನೋಡಿದಾಗ ರೋಚಕ ಸಂಗತಿಗಳು ಗೊತ್ತಾಗುತ್ತೆ. ನಮ್ಮ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಸಣ್ಣ ಊರಿನ ಇತಿಹಾಸದ ಬಗ್ಗೆ ಇಂದು ನಾವು ತಿಳ್ಕೊಳ್ಳೋಣ. ಈ ಊರಿನ ಇತಿಹಾಸ ಮಹಾಭಾರತದೊಂದಿಗೆ ಶುರುವಾಗಿ ವಿಜಯನಗರ ಸಾಮ್ರಾಜ್ಯದೊಂದಿಗೆ ನಂಟು ಹೊಂದಿದೆ ಅಂದ್ರೆ ನೀವು ನಂಬ್ತೀರಾ? ಅದು ಯಾವ ಊರು ಗೊತ್ತಾ? ಸಾದಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ. ಪುರಾಣಗಳ ಪ್ರಕಾರ ಪಾಂಡವರಲ್ಲಿ ಒಬ್ಬನಾದ ಸಹದೇವನು ಇಲ್ಲಿ ನಂದಿಕೇಶ್ವರ ದೇವಾಲಯವನ್ನು ನಿರ್ಮಿಸಿದ ಎಂದು ಪ್ರತೀತಿ ಇದೆ. ಹಾಗಾಗಿ ಈ ಸ್ಥಳವನ್ನ ಆರಂಭದಲ್ಲಿ ಸಹದೇವಪುರ ಅಥವಾ ಸಹದೇವ ಪಟ್ಟಣ ಎಂದು ಕರೆಯಲಾಗ್ತಾ ಇತ್ತು. ಶತಮಾನಗಳ ನಂತರ ಸಹದೇವಪಲ್ಲಿ ಮತ್ತು ಸಾದಳ್ಳಿ ಎಂದಾಯಿತು. ಈಗ ಈ ಊರು ಸಾದಲಿ ಎಂದು ಪ್ರಸಿದ್ಧವಾಗಿದೆ. ಇತಿಹಾಸದ ಪ್ರಕಾರ 10-11ನೇ ಶತಮಾನದಲ್ಲಿ ಚೋಳರ ಸಾಮಂತರಾಗಿದ್ದ ನೊಳಂಬ ರಾಜರ ಕಾಲದಲ್ಲಿ ಸಾದಲಿ ಒಂದು ಪ್ರಮುಖ ಪಟ್ಟಣವಾಗಿತ್ತಂತೆ. ಈಗಲೂ ಸಾದಲಿ ಸುತ್ತಮುತ್ತಲಿನ ಹೊಲಗಳಲ್ಲಿ ಶಿಲಾಶಾಸನಗಳು, ವೀರಗಲ್ಲುಗಳು ಸಿಕ್ಕಿರೋದು ಇದಕ್ಕೆ ಸಾಕ್ಷಿಯಾಗಿದೆ. ಹಲವಾರು ರಾಜರುಗಳ ಆಳ್ವಿಕೆಯನ್ನ ಈ ಪಟ್ಟಣ ಕಂಡಿದೆ. ಅದರಲ್ಲಿ ಪ್ರಮುಖವಾಗಿದ್ದು ವಿಜಯನಗರ ಸಾಮ್ರಾಜ್ಯ. ದಕ್ಷಿಣ ಭಾರತದಲ್ಲಿ ಶಿಲ್ಪಕಲೆ, ಶ್ರೀಮಂತಿಕೆ, ಸಂಸ್ಕೃತಿಗೆ ಹೆಸರುವಾಸಿಯಾಗಿದ್ದಂತಹ ವಿಜಯನಗರ ಸಾಮ್ರಾಜ್ಯದ ಕಾಲದ ಬುಕ್ಕರಾಯನ ಕಾಲದಲ್ಲಿ ನಾಗಣ್ಣ ಒಡೆಯರ್ ಹಾಗೂ ಅವರ ಪುತ್ರ ದೀಪಣ್ಣ ಒಡೆಯರ್ ಇಲ್ಲಿ ಆಡಳಿತ ನಡೆಸುತ್ತಿದ್ದರೆಂದು ಇತಿಹಾಸ ಇದೆ. ಅವರ ಕಾಲದಲ್ಲೇ ಇಲ್ಲೊಂದು ಭವ್ಯವಾದ ಚೆನ್ನಕೇಶವ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿತ್ತು. ಬೇಲೂರಿನ ಚೆನ್ನಕೇಶವ ದೇವಾಲಯದ ಶಿಲ್ಪಕಲೆಯನ್ನೇ ಹೋಲುವಂತಹ ಒಂದು ದೇವಾಲಯವನ್ನ ಆಗಿನ ರಾಜರು ಇಲ್ಲಿ ಕಟ್ಟಿದ್ರು. ಈ ದೇವಾಲಯ ಈಗಲೂ ನಮ್ಗೆ ನೋಡೋಕೆ ಸಿಗುತ್ತೆ. ಅದು ಪಾಳು ಬಿದ್ದ ಸ್ಥಿತಿಯಲ್ಲಿ. ಈ ದೇವಾಲಯವನ್ನ ಇಲ್ಲಿನ ಜನ ಪೆದ್ದ ಗುಡಿ ಅಂತ ಕರೀತಾರೆ. ವಿಜಯನಗರದ ಆಡಳಿತದ ನಂತರ ಮೊಘಲ್ ಸೇನಾಧಿಪತಿ ಕಾಸಿಂ ಖಾನ್ ಈ ಪ್ರದೇಶವನ್ನು ವಶಪಡಿಸಿಕೊಂಡು ಸಿರಾಗೆ ಸೇರಿಸ್ಕೊಳ್ತಾನೆ. ನಂತರ ಅವನು ಅದನ್ನ ಇಬ್ಬರು ಮುಸ್ಲಿಂ ಮುಖ್ಯಸ್ಥರಿಗೆ ಜಾಗೀರಾಗಿ ದಾನ ಮಾಡ್ತಾನೆ. ಆ ಇಬ್ಬರು ಮುಸ್ಲಿಂ ಮುಖಂಡರಲ್ಲಿ ಒಬ್ಬರು ಹೈದರ್ ಅಲಿಯ ತಂದೆ, ಅಂದ್ರೆ ಮೈಸೂರಿನ ಟಿಪ್ಪು ಸುಲ್ತಾನ್ನ ಅಜ್ಜ ಆಗಿದ್ರು. ಅವರ ಹೆಸರು ಫತೇಹ್ ಮೊಹಮ್ಮದ್. ನಂತರ ಕಡಪದ ನವಾಬರು ಸಾದಲಿಯ ಮೇಲೆ ದಾಳಿ ಮಾಡ್ತಾರೆ. 1759ರಲ್ಲಿ ಟಿಪ್ಪು ಸುಲ್ತಾನ್ನ ಅಜ್ಜ ಸಾದಲಿಯನ್ನ ಚಿಕ್ಕಬಳ್ಳಾಪುರದ ಪಾಳ್ಯಗಾರರಾಗಿದ್ದ ದೊಡ್ಡಬೈರೇಗೌಡರಿಗೆ ಹಸ್ತಾಂತರ ಮಾಡ್ತಾರೆ. ಆ ಕಾಲದ ವೈಭವದ ಗುರುತುಗಳು ಇನ್ನೂ ಇಲ್ಲಿವೆ. ಹಾಳಾದ ದೇವಾಲಯ, ಮಂಟಪ, ಮಣ್ಣಿನ ಅಡಿಯಲ್ಲಿ ಅಡಗಿರುವ ವೀರಗಲ್ಲು, ಶಿಲಾಶಾಸನಗಳೇ ಇದಕ್ಕೆ ಸಾಕ್ಷಿ. ಪ್ರತಿ ಊರಿನ ನಿರ್ಮಾಣದ ಹಿಂದೆ ಕೇವಲ ಕಲ್ಲು ಮಣ್ಣು ಅಷ್ಟೇ ಅಲ್ಲ, ರಾಜರು, ರಾಜಮನೆತನ, ಸಾಮ್ರಾಜ್ಯ, ಹೋರಾಟಗಳೇ ಅಡಗಿರುತ್ತೆ. ಇಂದು ಅಳಿದು ಉಳಿದಿರುವ ಪ್ರತಿ ಕಲ್ಲು, ಬಂಡೆ, ಕೆರೆ ಎಲ್ಲವೂ ಇತಿಹಾಸಗಳ ಸಾಕ್ಷಿಗಳಾಗಿ ನಿಂತು ಮೌನದಲ್ಲೇ ತಮ್ಮ ಕಥೆಗಳನ್ನು ಹೇಳುತ್ತವೆ.